ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಭಗವಾನ್ ಶ್ರೀಕೃಷ್ಣನು ಮಹಾಭಾರತ ಯುದ್ಧದ ನಂತರ ದ್ವಾರಕೆಗೆ ಹೊರಟಾಗ ಕುಂತಿದೇವಿಯು ಮಾಡುವಂತಹ ಪ್ರಾರ್ಥನೆಯ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಭಗವಂತನು ಭೂಮಿಯಲ್ಲಿ ಯಾವ ಕಾರಣಕ್ಕಾಗಿ ಅವತಾರ ತಾಳುತ್ತಾನೆ ಎಂಬುದನ್ನು ವಿವರಿಸುತ್ತಾ ಕುಂತಿ ಮಹಾರಾಣಿಯು ಅನೇಕ ಕಾರಣಗಳನ್ನು ತಿಳಿಸುತ್ತಿದ್ದಾಳೆ. ಯುಧಿಷ್ಠಿರ ಮಹಾರಾಜರಂತಹ ಪುಣ್ಯವಂತ ರಾಜರ ಕೀರ್ತಿಯನ್ನು ವರ್ಧಿಸುವುದಕ್ಕಾಗಿ ಭಗವಂತನು ಅವತರಿಸುತ್ತಾನೆ. ಯಾದವ ಕುಲವನ್ನು ಉದ್ಧಾರ ಮಾಡುವುದಕ್ಕಾಗಿ ಭಗವಂತನು ಅವತರಿಸುತ್ತಾನೆ. ವಸುದೇವ ದೇವಕಿಯರ ಪ್ರಾರ್ಥನೆಯನ್ನು ಈಡೇರಿಸಲು ಭಗವಂತನು ಅವತರಿಸುತ್ತಾನೆ. ಸಮಸ್ತ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡುವ ಕಾರಣಕ್ಕಾಗಿ ಭಗವಂತನು ಅವತರಿಸುತ್ತಾನೆ. ಅಸುರರ ಸಂಹಾರಕ್ಕಾಗಿ ಭಗವಂತನು ಅವತರಿಸುತ್ತಾನೆ. ಭೂಭಾರವನ್ನು ಇಳಿಸುವಂತೆ ಬ್ರಹ್ಮನು ಮಾಡಿದ ಪ್ರಾರ್ಥನೆಯನ್ನು ಈಡೇರಿಸಲು ಭಗವಂತನು ಅವತರಿಸುತ್ತಾನೆ. ಈ ರೀತಿ ಅನೇಕ ಕಾರಣಗಳನ್ನು ಕುಂತಿ ಮಹಾರಾಣಿಯು ತಿಳಿಸಿಕೊಡುತ್ತಿದ್ದಾಳೆ. ಆದರೆ ಭಗವಂತನ ಅವತಾರಕ್ಕೆ ಮೂಲ ಕಾರಣವೇನು ಎಂಬುದನ್ನು ಆಕೆ ಈಗ ತಿಳಿಸುತ್ತಿದ್ದಾಳೆ. ಭವೇಸ್ಮಿನ್ ಕ್ಲಿಶ್ಯಮಾನಾನಾಂ ಅವಿದ್ಯಾ ಕಾಮಕರ್ಮಭಿಃ ಶ್ರವಣಸ್ಮರಣರ್ಹಾಣಿ ಕರಿಷ್ಯನ್ನಿತಿ ಕೇಚನ. ಶ್ರವಣ, ಸ್ಮರಣ, ಅರ್ಚನ ಮೊದಲಾದ ಭಕ್ತಿ ಸೇವೆಯನ್ನು ಪುನರುಜ್ಜೀವನಗೊಳಿಸಿ ಭೌತಿಕ ನೋವುಗಳಿಂದ ನಲುಗುತ್ತಿರುವ ಬದ್ಧಾತ್ಮರಿಗೆ ಅವುಗಳಿಂದ ಮುಕ್ತಿ ನೀಡುವುದಕ್ಕಾಗಿ ಮತ್ತು ಮೋಕ್ಷವನ್ನು ಗಳಿಸಲು ನೆರವಾಗುವುದಕ್ಕಾಗಿ ನೀನು ಈ ಭೂಮಿಯಲ್ಲಿ ಅವತರಿಸಿದ್ದೀಯೆ ಎಂದು ಕೆಲವರು ಹೇಳುತ್ತಾರೆ. ಧರ್ಮ ಸಂಸ್ಥಾಪನೆಗಾಗಿ ಭಗವಂತನು ಪ್ರತಿಯೊಂದು ಯುಗದಲ್ಲೂ ಅವತರಿಸುತ್ತಾನೆ ಎಂದು ಭಗವದ್ಗೀತೆಯಲ್ಲಿ ವಿವರಿಸಿದ್ದಾನೆ. ಧರ್ಮ ಮಾರ್ಗವು ಭಗವಂತನಿಂದಲೇ ನಿರ್ಮಾಣಗೊಂಡಿದೆ. ಭೌತಿಕ ಪ್ರಪಂಚದಲ್ಲಿ ಯಾತನೆಯನ್ನು ಅನುಭವಿಸುತ್ತಿರುವ ಜೀವಿಗಳ ಮೇಲೆ ನಿಷ್ಕಾರಣ ಕರುಣೆಯನ್ನು ತೋರಲು ಭಗವಂತನು ಬರುತ್ತಾನೆ. ಜೀವಿಗಳಿಗೆ ಧರ್ಮ ಮಾರ್ಗವನ್ನು ತಿಳಿಸಲಿಕ್ಕಾಗಿ ಭಗವಂತನು ಬರುತ್ತಾನೆ. ನವವಿಧ ಭಕ್ತಿಗಳಲ್ಲಿ ಯಾವುದಾದರೂ ಒಂದನ್ನು ಆಚರಿಸುವ ಮೂಲಕವೂ ಜೀವಿಯು ತನ್ನ ಬಂಧನದಿಂದ ಬಿಡುಗಡೆಯನ್ನು ಪಡೆಯಬಹುದು. ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಕಲಿಯುಗದಲ್ಲಿ ಸಂಕೀರ್ತನ ಮಾರ್ಗವನ್ನು ತಿಳಿಸಿ ಜೀವಿಗಳನ್ನು ಉದ್ಧಾರ ಮಾಡಿದ್ದಾರೆ. ಭಗವಂತನ ಭಕ್ತಿ ಸೇವೆಯನ್ನು ಮಾಡುವುದರಿಂದ ಭವಸಾಗರದ ಬವಣೆಯನ್ನು ಕಡಿಮೆ ಮಾಡಬಹುದು. ಆದರೆ ಭಕ್ತಿ ಸೇವೆಯ ಮೂಲ ಉದ್ದೇಶ ಅದಲ್ಲ. ಭಗವಂತನ ಭಕ್ತಿ ಸೇವೆಯನ್ನು ಮಾಡುವುದರಿಂದ ಭಗವಂತನಲ್ಲಿ ನಮಗೆ ಪ್ರೇಮವು ಬೆಳೆಯುತ್ತದೆ. ಶೃಣ್ವಂತಿ ಗಾಯಂತಿ ಗೃಣಂತ್ಯಭೀಕ್ಷ್ಣಶಃ ಸ್ಮರಂತಿ ನಂದಂತಿ ತವೇಹಿತಂ ಜನ ತ ಏವ ಪಶ್ಯಂತ್ಯ ಚಿರೇಣ ತಾವಕಂ ಭವಪ್ರವಾಹೋ ಪರಮಂ ಪದಾಂಬುಜಂ. ಓ ಕೃಷ್ಣ, ಯಾರು ನಿನ್ನ ದಿವ್ಯಲೀಲೆಗಳನ್ನು ಸತತವಾಗಿ ಹೇಳುವರೋ, ಸ್ತುತಿಸುವರೋ, ಪುನಃ ಅದನ್ನು ಪುನರಾವರ್ತನೆ ಮಾಡುವರೋ ಅಥವಾ ಹಾಗೆ ಇತರರು ಮಾಡುವುದನ್ನು ನೋಡಿ ಸಂತೋಷಪಡುವರೋ ಅಂತಹವರು ಯಾವುದು ಮಾತ್ರವೇ ಜನನ ಮರಣಗಳ ಪುನರಾವೃತ್ತಿಯನ್ನು ತಡೆಹಿಡಿಯಬಲ್ಲದೋ ಅಂತಹ ನಿನ್ನ ಪಾದಕಮಲಗಳನ್ನು ಖಂಡಿತವಾಗಿಯೂ ಕಾಣುತ್ತಾರೆ. ಭಗವಾನ್ ಶ್ರೀಕೃಷ್ಣನನ್ನು ನಮ್ಮ ಈ ಭೌತಿಕ ಕಣ್ಣುಗಳಿಂದ ಕಾಣಲು ಸಾಧ್ಯವಿಲ್ಲ. ಭಗವಂತನಲ್ಲಿ ಪ್ರೇಮವನ್ನು ಬೆಳೆಸಿಕೊಳ್ಳುವ ಮೂಲಕ ಪ್ರೇಮಚಕ್ಷುವಿನಿಂದ ಆತನನ್ನು ಕಾಣಲು ಸಾಧ್ಯ. ಭಗವಂತನು ನಮ್ಮ ಕಣ್ಣೆದುರಿಗೇ ಇದ್ದರೂ ನಮಗೆ ಅಗತ್ಯವಾದ ದೃಷ್ಟಿ ಇಲ್ಲದೇ ಇದ್ದಲ್ಲಿ ನಾವು ಅವನನ್ನು ಕಾಣಲು ಸಾಧ್ಯವಿಲ್ಲ. ಈ ಅಗತ್ಯವಾದ ಯೋಗ್ಯತೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದು ಭಕ್ತಿ ಸೇವೆಯಿಂದ ಮಾತ್ರ ಸಾಧ್ಯ. ಭಗವಂತನ ಬಗ್ಗೆ ಸರಿಯಾದ ಮೂಲಗಳಿಂದ ಕೇಳಿ ತಿಳಿದುಕೊಳ್ಳುವ ಮೂಲಕ ಇದನ್ನು ಪ್ರಾರಂಭಿಸಬೇಕು. ಮೊದಲು ದಕ್ಷನಾದ ಪ್ರಾಮಾಣಿಕನಾದ ಉಪನ್ಯಾಸಕನನ್ನು ಆರಿಸಿಕೊಳ್ಳಬೇಕು. ಅನಂತರ ಆತನಿಂದ ಕೇಳಿ ತಿಳಿಯಬೇಕು. ಈ ಕೇಳಿ ತಿಳಿಯುವ ವಿಧಾನವು ಪರಿಪೂರ್ಣ ಮತ್ತು ಖಚಿತವಾಗಿದ್ದಾಗ ಉಳಿದೆಲ್ಲ ವಿಧಾನಗಳು ತಮ್ಮಷ್ಟಕ್ಕೆ ಪರಿಪೂರ್ಣವಾಗುತ್ತವೆ. ಕುಂತಿ ಮಹಾರಾಣಿಯು ಶ್ರೀಕೃಷ್ಣನು ಇನ್ನೂ ಸ್ವಲ್ಪ ಕಾಲ ಇಲ್ಲೇ ಉಳಿಯಬೇಕು ಎಂದು ಭಗವಂತನಲ್ಲಿ ವಿನಂತಿಸಿಕೊಳ್ಳುತ್ತಿದ್ದಾಳೆ. ಅದಕ್ಕಾಗಿ ಸೂಕ್ತ ಕಾರಣಗಳನ್ನೂ ಆಕೆ ನೀಡುತ್ತಿದ್ದಾಳೆ. ಅಪ್ಯದ್ಯನಸ್ತ್ವಂ ಸ್ವಕೃತೆ ಹಿತಾ ಪ್ರಭೋ ಜಿಹಾಸಸಿ ಸ್ವಿತ್ಸುಹೃದೋನು ಜೀವಿನಃ ಯೇಷಾಂ ನ ಚಾನ್ಯದ್ಭವತಾ ಪದಾಂಬುಜಾತ್ ಪರಾಯಣಂ ರಾಜಸು ಯೋಜಿತಾಂ ಹಸಾಂ. ಓ ನನ್ನ ಪ್ರಭುವೆ, ಎಲ್ಲ ಕರ್ತವ್ಯಗಳನ್ನೂ ನೀನೇ ನಿರ್ವಹಿಸಿರುವೆ. ನಿನ್ನ ಕರುಣೆಯನ್ನು ನಾವು ಸಂಪೂರ್ಣವಾಗಿ ಅವಲಂಬಿಸಿರುವಾಗ, ನಮ್ಮನ್ನು ರಕ್ಷಿಸಲು ಬೇರೆ ಯಾರೂ ಇಲ್ಲದೇ ಇರುವಾಗ, ಎಲ್ಲ ರಾಜರುಗಳು ನಮ್ಮನ್ನು ದ್ವೇಷಿಸುತ್ತಿರುವಾಗ ನೀನು ನಮ್ಮನ್ನು ಕೈಬಿಡುವೆಯಾ? ಭಗವಂತನನ್ನು ಸಂಪೂರ್ಣವಾಗಿ ಅವಲಂಬಿಸಿ ಜೀವಿಸುವುದು ಭಕ್ತರ ಪಾಲಿಗೆ ತುಂಬಾ ಅದೃಷ್ಟದ ವಿಷಯ. ಭೌತಿಕ ಪ್ರಪಂಚದಲ್ಲಿ ಬೇರೊಬ್ಬರ ಅನುಗ್ರಹಕ್ಕಾಗಿ ಅವಲಂಬಿಸುವುದು ಅತ್ಯಂತ ದುರದೃಷ್ಟಕರ ಸಂಗತಿಯಾಗಿದೆ. ಭೌತಿಕ ಪ್ರಕೃತಿಯು ನಮ್ಮನ್ನು ಸ್ವತಂತ್ರವಾಗಿರಲು ಬಿಡುವುದಿಲ್ಲ. ಪಾಂಡವರು ಭಗವಂತನನ್ನು ಸಂಪೂರ್ಣವಾಗಿ ಅವಲಂಬಿಸಿ ಜೀವನವನ್ನು ನಡೆಸುವ ನಾಗರಿಕತೆಯನ್ನು ಆದರ್ಶಯುತವಾಗಿ ಕಾರ್ಯರೂಪಕ್ಕೆ ತಂದಿದ್ದಾರೆ. ಅವರು ಭಗವಾನ್ ಶ್ರೀಕೃಷ್ಣನ ಪೂರ್ಣಾನುಗ್ರಹದ ಅವಲಂಬಿಗಳಾಗಿದ್ದಾರೆ. ಪಾಂಡವರು ಇಂದು ಏನನ್ನು ಪಡೆದಿದ್ದರೂ ಅದು ಭಗವಂತನ ಕೃಪೆಯಿಂದಾಗಿ. ಆತನ ಕೃಪಾದೃಷ್ಟಿ ಇಲ್ಲದೆ ಹೋದರೆ ಯಾವುದೂ ಕೂಡ ಇರಲು ಸಾಧ್ಯವಿಲ್ಲ. ಈ ರೀತಿಯಾಗಿ ಹೇಳುತ್ತಾ
ಕುಂತಿ ಮಹಾರಾಣಿಯು ಶ್ರೀಕೃಷ್ಣನನ್ನು ಇನ್ನೂ ಸ್ವಲ್ಪ ಕಾಲ ಅಲ್ಲೇ ಉಳಿಯುವಂತೆ ಕೇಳಿಕೊಳ್ಳುತ್ತಿದ್ದಾಳೆ. ಕೇವಯಂ ನಾಮ ರೂಪಾಭ್ಯಾಂ ಯದುಭಿ ಸಹ ಪಾಂಡವ ಭವತೋ ದರ್ಶನಂ ಯರ್ಹಿ ಹೃಷಿ ಕಾಣಾಮಿವೇಶಿತು. ಜೀವಾತ್ಮವು ಕಣ್ಮರೆಯಾದ ಒಡನೆಯೇ ಹೇಗೆ ಒಂದು ನಿರ್ದಿಷ್ಟ ಶರೀರದ ಹೆಸರು ಮತ್ತು ಖ್ಯಾತಿಗಳು ನಾಶವಾಗುತ್ತವೆಯೋ ಹಾಗೆ ನೀನು ನಮ್ಮತ್ತ ದೃಷ್ಟಿ ಹಾಯಿಸದೇ ಇದ್ದರೆ ಪಾಂಡವರು ಮತ್ತು ಯದುಗಳೊಂದಿಗೆ ನಮ್ಮ ಖ್ಯಾತಿ ಮತ್ತು ಚಟುವಟಿಕೆಗಳು ನಿರ್ನಾಮವಾಗುತ್ತವೆ. ಶ್ರೀಕೃಷ್ಣನಿಂದಾಗಿಯೇ ಪಾಂಡವರು ಉಳಿದಿದ್ದಾರೆ ಎಂಬುದು ಕುಂತಿದೇವಿಗೆ ಚೆನ್ನಾಗಿ ಗೊತ್ತಿದೆ. ಪಾಂಡವರು ನಿಸ್ಸಂದೇಹವಾಗಿಯೂ ನಾಮ ಮತ್ತು ಕೀರ್ತಿಗಳಲ್ಲಿ ಚೆನ್ನಾಗಿ ಸ್ಥಾಪಿತರಾಗಿದ್ದಾರೆ. ನೀತಿಯೇ ಮೂರ್ತಿವೆತ್ತಂತಿರುವ ರಾಜ ಯುಧಿಷ್ಠಿರನ ಮಾರ್ಗದರ್ಶನವೂ ಅವರಿಗಿದೆ. ಯದುಗಳು ಸಂದೇಹವಿಲ್ಲದೆ ಅವರ ಪರಮ ಮಿತ್ರರು. ಹೇಗೆ ಪ್ರಜ್ಞೆಯ ಮಾರ್ಗದರ್ಶನವಿಲ್ಲದೆ ಶರೀರದ ಇಂದ್ರಿಯಗಳು ನಿರುಪಯುಕ್ತವಾಗುತ್ತವೆಯೋ ಅದೇ ರೀತಿ ಭಗವಾನ್ ಶ್ರೀಕೃಷ್ಣನ ಮಾರ್ಗದರ್ಶನ ಇಲ್ಲದೆ ಹೋದರೆ ಅವರಾರಿಗೂ ಅಸ್ತಿತ್ವವೇ ಇರುವುದಿಲ್ಲ. ಕುಂತಿದೇವಿಯು ತನ್ನ ಮಾತುಗಳನ್ನು ಮುಂದುವರಿಸಿ, ನೇಯಂ ಶೋಭಿಷ್ಯತೆ ತತ್ರ ಯಥೇದಾನೀಂ ಗದಾಧರ ತ್ವತ್ಪದೈರಂಕಿತಾ ಭಾತಿ ಸ್ವಲಕ್ಷಣ ವಿಲಕ್ಷಿತೈ. ಓ ಗದಾಧರನೇ, ಹೇ ಶ್ರೀಕೃಷ್ಣನೇ, ನಮ್ಮ ಸಾಮ್ರಾಜ್ಯವು ನಿನ್ನ ಹೆಜ್ಜೆಗುರುತುಗಳಿಂದ ವಿನ್ಯಾಸಗೊಂಡಿದೆ. ಹಾಗಾಗಿ ಅದು ಸುಂದರವಾಗಿ ಕಾಣುತ್ತಿದೆ. ನೀನು ಹೊರಟು ಹೋದಲ್ಲಿ ಅದು ಹಾಗೆ ಇರಲು ಸಾಧ್ಯವಿಲ್ಲ. ಭಗವಂತನ ಪಾದಗಳಲ್ಲಿ ವಿಶಿಷ್ಟವಾದಂತಹ ಗುರುತುಗಳಿವೆ. ಇದನ್ನು ನಾವು ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿ ಕಾಣಲು ಸಾಧ್ಯವಿಲ್ಲ. ಧ್ವಜ, ವಜ್ರ, ಅಂಕುಶ, ಛತ್ರ, ಕಮಲ, ಚಕ್ರ ಇವೇ ಮೊದಲಾದವು ಭಗವಂತನ ಅಂಗಾಲಿನಲ್ಲಿರುವ ಗುರುತುಗಳು. ಶ್ರೀಕೃಷ್ಣನು ಹೆಜ್ಜೆ ಇಟ್ಟಾಗ ನೆಲದ ಧೂಳಿನಲ್ಲಿ ಈ ಗುರುತುಗಳು ಮೂಡುತ್ತವೆ. ಪಾಂಡವರೊಂದಿಗೆ ಶ್ರೀಕೃಷ್ಣನು ಹಸ್ತಿನಾಪುರದಲ್ಲಿದ್ದಾಗ ಆ ನೆಲದಲ್ಲಿ ಅಂತಹ ಗುರುತುಗಳು ಮೂಡಿದ್ದವು. ಅಂತಹ ಶುಭ ಚಿಹ್ನೆಗಳಿಂದ ಪಾಂಡವರ ಸಾಮ್ರಾಜ್ಯವು ಸಮೃದ್ಧವಾಗಿತ್ತು. ಕುಂತಿದೇವಿಯು ಈ ವಿಶಿಷ್ಟ ಲಕ್ಷಣಗಳನ್ನು ಬೆರಳು ಮಾಡಿ ತೋರಿಸಿದಳು ಮತ್ತು ಭಗವಂತನ ಅನುಪಸ್ಥಿತಿಯಲ್ಲಿ ಎಲ್ಲಿ ದುರದೃಷ್ಟವು ಕಾಲಿಡುತ್ತದೋ ಎಂದು ಹೆದರಿದಳು. ಇಮೇ ಜನಪದ ಶ್ರದ್ಧ ಸುಪಕ್ವ ಔಷಧಿ ವೀರುದಃ ವನಾದ್ರಿನದ್ಯು ಉದನ್ವಂತೋ ಹೇದಂತೆ ತವ ವೀಕ್ಷಿತೈ. ಈ ಎಲ್ಲ ನಗರಗಳು ಮತ್ತು ಹಳ್ಳಿಗಳು ಎಲ್ಲ ವಿಧದಲ್ಲೂ ಸಮೃದ್ಧವಾಗಿವೆ. ಔಷಧಿಗಳು ಮತ್ತು ಧಾನ್ಯಗಳು ಹೇರಳವಾಗಿವೆ. ಮರಗಳು ಫಲದಿಂದ ತುಂಬಿವೆ. ನದಿಗಳು ತುಂಬಿ ಹರಿಯುತ್ತಿವೆ. ಪರ್ವತಗಳು ಖನಿಜ ಸಮೃದ್ಧವಾಗಿವೆ. ಸಾಗರಗಳು ಐಶ್ವರ್ಯಭರಿತವಾಗಿವೆ. ಇವೆಲ್ಲ ನಿನ್ನ ಕೃಪಾದೃಷ್ಟಿಯ ಪರಿಣಾಮ. ಮಾನವನ ನಿಜವಾದ ಉನ್ನತಿಯು ನೈಸರ್ಗಿಕ ಕೊಡುಗುಗಳಿಂದ ಸಮೃದ್ಧವಾಗುತ್ತದೆ. ಬೃಹತ್ ಕೈಗಾರಿಕಾ ಉದ್ಯಮಗಳಿಂದ ಇದು ಸಾಧ್ಯವಿಲ್ಲ. ಧಾನ್ಯಗಳು, ವನಸ್ಪತಿಗಳು, ಹಣ್ಣುಗಳು, ನದಿಗಳು, ರತ್ನ ಮತ್ತು ಖನಿಜಭರಿತ ಪರ್ವತಗಳು, ಮುತ್ತಿನ ಸಮೃದ್ಧಿಯಿಂದ ಕೂಡಿದ ಸಾಗರಗಳು, ಇಂತಹ ಪ್ರಾಕೃತಿಕ ಕೊಡುಗೆಗಳು ಭಗವಂತನ ಅನುಗ್ರಹದಿಂದ ಮಾತ್ರ ಸಿಗಲು ಸಾಧ್ಯ. ಭಗವಂತನ ಆಜ್ಞೆಯಂತೆ ನೈಸರ್ಗಿಕ ಪ್ರಕೃತಿಯು ಇವುಗಳನ್ನು ಉತ್ಪತ್ತಿ ಮಾಡುತ್ತದೆ. ಭಗವಂತನ ಅನುಗ್ರಹವು ಎಲ್ಲರ ಮೇಲೂ ಇರಲಿ, ಅವನ ದಯೆಯಿಂದ ನಿಸರ್ಗ ಸಮೃದ್ಧಿಯು ಒಂದೇ ಸಮನೆ ಉಳಿದುಕೊಂಡು ಬರಲಿ ಎಂದು ಕುಂತಿದೇವಿಯು ಇಲ್ಲಿ ಬಯಸುತ್ತಿದ್ದಾಳೆ. ಭಗವಾನ್ ಶ್ರೀಕೃಷ್ಣನು ಹಸ್ತಿನಾಪುರದಲ್ಲಿ ಉಳಿದುಕೊಂಡರೆ ವೃಷ್ಣಿಗಳಿಗೆ ಬೇಸರವಾಗುತ್ತದೆ. ಆತನನ್ನು ಕಳುಹಿಸಿಕೊಟ್ಟರೆ ಪಾಂಡವರಿಗೆ ಬೇಸರವಾಗುತ್ತದೆ. ಈ ರೀತಿಯಾಗಿ ಯೋಚನೆ ಮಾಡಿದ ಕುಂತಿದೇವಿಯು ತನ್ನ ಪ್ರೀತಿಯ ಬಂಧನವನ್ನು ಕಡಿದು ಬಿಡಲು ಶ್ರೀಕೃಷ್ಣನಲ್ಲಿ ಪ್ರಾರ್ಥಿಸುತ್ತಾಳೆ. ಅಥ ವಿಶ್ವೇಶ ವಿಶ್ವಾತ್ಮನ್ ವಿಶ್ವಮೂರ್ತೆ ಸ್ವಕೇಶು ಮೇ ಸ್ನೇಹ ಪಾಶಮಿಮಂ ಛಿಂಧಿ ದೃಢಂ ಪಾಂಡುಷು ವೃಷ್ಣಿಷು. ಓ ವಿಶ್ವಪ್ರಭುವೆ, ವಿಶ್ವಾತ್ಮನೇ, ವಿಶ್ವಮೂರ್ತಿಯೇ, ದಯವಿಟ್ಟು ನನ್ನ ರಕ್ತ ಸಂಬಂಧಿಗಳಾದ ಪಾಂಡವರು ಮತ್ತು ವೃಷ್ಣಿಗಳೊಂದಿಗಿನ ನನ್ನ ಪ್ರೀತಿಯ ಬಂಧನವನ್ನು ಕಡಿದುಬಿಡು. ಭಗವಂತನ ಶುದ್ಧ ಭಕ್ತರು ತಮ್ಮ ಸ್ವಾರ್ಥಕ್ಕಾಗಿ ಭಗವಂತನಿಂದ ಏನನ್ನೂ ಕೇಳುವುದಿಲ್ಲ. ಈ ಕಾರಣಕ್ಕಾಗಿಯೇ ಕುಂತಿದೇವಿಯು ತನ್ನ ರಕ್ತ ಸಂಬಂಧಿಗಳಾದ ಪಾಂಡವರು ಮತ್ತು ವೃಷ್ಣಿಗಳೊಂದಿಗಿನ ತನ್ನ ಪ್ರೇಮ ಬಂಧನವನ್ನು ಕಡಿದು ಹಾಕುವಂತೆ ಶ್ರೀಕೃಷ್ಣನಲ್ಲಿ ಪ್ರಾರ್ಥಿಸುತ್ತಿದ್ದಾಳೆ. ಪಾಂಡವರು ಆಕೆಯ ಸ್ವಂತ ಮಕ್ಕಳು, ವೃಷ್ಣಿಗಳು ಅವಳ ಪಿತೃವಂಶದ ಸಂಬಂಧಿಗಳು. ಶ್ರೀಕೃಷ್ಣನಿಗೆ ಈ ಎರಡು ವಂಶಗಳೊಂದಿಗೂ ಸಮಾನ ಸಂಬಂಧವಿದೆ. ಎರಡೂ ವಂಶಗಳು ಭಗವಂತನ ನೆರವನ್ನು ಹಾರೈಸುತ್ತಿದ್ದಾರೆ. ಕುಂತಿದೇವಿಯು ಶ್ರೀಕೃಷ್ಣನು ತನ್ನ ಮಕ್ಕಳಾದ ಪಾಂಡವರೊಂದಿಗೆ ಉಳಿಯಲು ಬಯಸಿದಳು. ಆದರೆ ಅವನು ಹಾಗೆ ಮಾಡಿದರೆ ತನ್ನ ಪಿತೃವಂಶದವರಿಗೆ ಈ ಪ್ರಯೋಜನ ತಪ್ಪಿ ಹೋಗುವುದು ಎಂಬ ಅರಿವು ಅವಳಿಗಿತ್ತು. ಈ ಎಲ್ಲ ಬಗೆಯ ಪಕ್ಷಪಾತಗಳು ಕುಂತಿಯ ಮನಸ್ಸನ್ನು ಘಾಸಿಗೊಳಿಸಿದವು. ಆದ್ದರಿಂದ ಅವಳು ಎಲ್ಲ ಬಗೆಯ ಪ್ರೀತಿಯ ಬಂಧನಗಳನ್ನು ತೊರೆಯಲು ಇಚ್ಛಿಸುತ್ತಿದ್ದಾಳೆ. ಎಲ್ಲ ಬಂಧನಗಳನ್ನು ತೊರೆದು ಕುಂತಿದೇವಿಯು
ಸದಾಕಾಲ ಭಗವಂತನ ಸ್ಮರಣೆಯಲ್ಲೇ ತಲ್ಲೀನಳಾಗಿ ಇರಲು ಕುಂತಿದೇವಿಯು ಬಯಸುತ್ತಿದ್ದಾಳೆ. ಕುಂತಿದೇವಿಯು ಭಗವಂತನಲ್ಲಿ ಮಾಡುತ್ತಿರುವ ಈ ಪ್ರಾರ್ಥನೆಯ ಉಳಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.